ನನ್ನ ದಯಾ ಏನ್ರಿ ಅದು ದೇಹ ರೈತ ದೇಶದ ಬೆನ್ನೆಲುಬು. ಗೊತ್ತಾಯ್ತಾ? ನನ್ನ ದೇಹ ಅದು. ಓಕೆಪ್ಪ, ನನಗೀಗ ಕ್ಲಾರಿಟಿ ಬಂತು. ರೈತ 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 ಅನ್ನ ಕೊಡುವ ದಾತ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕೋಲಾರ ಡಿಸ್ಟ್ರಿಕ್ಟ್ ಮಾಲೂರು ತಾಲೂಕ್ ಅಂಡ್ ಚಿಕ್ಕನಾಯಕನಹಳ್ಳಿ ಗ್ರಾಮ ಅಲ್ಲಿರೋಂಥ ಒಂದು ಯೂತ್ ಒಬ್ಬ ಯಂಗ್ ರೈತನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಅಂಡ್ ಅವರ ತೋಟ ಇನ್ನೇನು ರೀಚ್ ಆಗ್ತಾ ಇದ್ದೀವಿ ನಾವು. ಸೊ ಅವ್ರ ತೋಟದಲ್ಲಿ ಏನೇನು ಮಾಡಿದ್ದಾರೆ ಅಂಡ್ ಏನೇನಿದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ನಾವು ಮೀಟ್ ಮಾಡಕ್ ಬಂದಿರೋ ರೈತನ ಕಾರ್ ನೋಡಿ ಇಲ್ಲಿದೆ. ನಾವು ಮೀಟ್ ಮಾಡಕ್ ಬಂದಿರೋ ರೈತನ ಕಾರು ಕಿಯಾ ಸೋನೆಟ್. ಇಲ್ಲೇನೋ ಬರ್ದಿದ್ದಾರೆ, ಒಡೆದು ತಿನ್ನುವವರ ಮಧ್ಯೆ ದುಡಿದು ತಿನ್ನುವವನೇ ರೈತ, ನಾನೊಬ್ಬ ರೈತನ ಮಗ. ಸೂಪರ್ ಆಗಿದೆ ಲೈನು ಆ್ಯಂಡ್ ತುಂಬ ಅಟ್ರಾಕ್ಟಿವ್ ಆಗಿದೆ. ಎಲ್ಲ ರೈತರು ಅವರವರ ಕಾರುಗಳ ಮೇಲೆ ಈ ಥರದ್ದು ಒಂದು ಲೈನ್ ಹಾಕಿದರೆ ಎಲ್ಲೇ ಹೋಗಲಿ ರೆಕಗ್ನೈಸ್ ಆಗ್ತಾರೆ, ಇವರು ರೈತನ ಮಗನು, ಒಬ್ಬ ಫಾರ್ಮರ್ ಇವನು ಅಂತ. ಸೊ ಬಿಟ್ಕೊಡ್ಬಾರ್ದು ಎಲ್ಲೂ ರೈತರನ್ನ ಅನ್ನೋದು ನಮ್ಮ ಇಂಟೆನ್ಷನ್ನು. ಏನು ರಘು? ಹೌದು ಸರ್, ಹೌದು. ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ನಮ್ಮ ರೈತರು ಇಲ್ಲಿದ್ದಾರೆ. ನಮಸ್ಕಾರ ಶ್ರೀನಾಥ್ ಅವರು. ನಮಸ್ಕಾರ ಸರ್. ಇವ್ರ ಹೆಸರು ಶ್ರೀನಾಥ್ ಅಂತ. ಆ್ಯಂಡ್ ಇವ್ರು ಕಂಪ್ಲೀಟ್ ಆಗಿ ಏನು ಸರ್ ಫುಲ್ ಟೈಮ್ ರೈತರ ಅಥವಾ ಏನು ವೀಕೆಂಡ್ ಫಾರ್ಮರ ನೀವು? ವೀಕೆಂಡ್ ಫಾರ್ಮರ್ ನಾವು. ಹಾಂ, ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತೀವಿ ವೀಕಲ್ ಎಲ್ಲ ನಾವು. ಓಕೆ. ಸಂಡೇ ಟೈಮು. ಓಕೆ. ಸ್ಯಾಟರ್ಡೆ ಸಂಡೇ ಲೀವ್ ಇಲ್ಲ. ಸಂಡೇ ಮಾತ್ರ. ಸಂಡೇ ಲೀವು. ಸಂಡೇ ಮಾರ್ನಿಂಗ್ ಬರ್ತೀವಿ, ಔಷಧಿ ಎಲ್ಲ ಹೊಡಿತೀವಿ. ಮತ್ತೆ ಮಾರ್ನಿಂಗ್ ಆಯ್ತು ಕೆಲ್ಸಕ್ಕೆ ಹೋಗ್ಬೇಕು. ಇದು ಲೈಫ್ ರೊಟೀನ್. ಅಂಡ್ ಏನು ಅವಶ್ಯಕತೆ ಇದೆಯಾ ನಿಮ್ಗೆ ಇದು ಅಗ್ರಿಕಲ್ಚರ್? ಈ ವಯಸ್ಸಿನಲ್ಲಿ ಕಷ್ಟ ಪಡ್ಬೇಕಲ್ವಾ ಸರ್? ಈ ವಯಸ್ಸಿನಲ್ಲಿ ಕಷ್ಟ ಪಟ್ಬಿಡೋಣ, ಮುಂದೆ ಸುಖ ಸಿಗುತ್ತೆ ಅನ್ನೋದೊಂದು ಆಸೆ. ಇಲ್ಲಿ ತೋರಿಸಿದೋಗು ಏನೋ ಇದು ಔಷಧಿ ಮಿಕ್ಸ್ ಮಾಡಿದ್ದಾರೆ. ಏನಕ್ಕಿದು ಔಷಧಿ ಏನು? ಇದು ಸೇವಂತಿ ಗಿಡಕ್ಕಿದು. ಓಕೆ. ಇದು ಟ್ರಿಪ್ಸು ಮತ್ತೆ ಮೈಟ್ಸು, ಸೊಳ್ಳೆ, ವೈಟ್ ಫ್ಲೇ ಓಕೆ ಎಲ್ಲ ಹೋಗುತ್ತೆ ಇದರಲ್ಲಿ. ಇದೇನಂತಂದ್ರೆ ಜಾಸ್ತಿ ಸೀಡಿ ಆ ಥರದ್ದು ಇರುತ್ತಲ್ಲ, ಅದ್ರಲ್ಲಿ ಕಂಟ್ರೋಲ್ ಬರುತ್ತೆ ನಮಗೆ. ನಾನಿವಾಗ ಬಂದಿದ ತಕ್ಷಣ ಯಾವುದೋ ಒಂದು ವೆನಿಲಾ ಮಿಲ್ಕ್ ಶೇಕ್ ಏನೋ ಮಿಕ್ಸ್ ಮಾಡಿರ ನಮಗೆ ಕೊಡೋದಿಕ್ಕೆ ಅನ್ಕೊಂಡಿದ್ವಿ. ಕುಡ್ದಿದ್ರೆ ನಾವು ಹೋಗ್ಬಿಡ್ತಾ ಇದ್ವಿ ನಾವು. ಓಕೆ. ಇವಾಗ ಇದು ಎಷ್ಟು ಲೀಟರ್ದು ಡ್ರಮ್ ಇದು? ಇದು 20 ಲೀಟರ್. ಓಕೆ. ಈ ತೋಟಕ್ಕೆಲ್ಲನೂ ಒಂದು 200 ಲೀಟರ್ ಸ್ಪ್ರೇ ಮಾಡಬೇಕಾಗುತ್ತೆ. ಓಕೆ. 200 ಲೀಟರ್ ಮಾಡ್ತೀವಿ ಈಗ. ಇವಾಗ ಒಂದ್ಸರಿ ನೀವು ಇದನ್ನ ಲೋಡ್ ಮಾಡಿ ಎತ್ತಾಕೊಂಡು ಎಷ್ಟು ನಿಮಿಷದವರೆಗೂ ಹೊಡಿತೀರಾ? ಒಂದು 15 ಮಿನಿಟ್ಸ್ ಒಂದು. ನಾವು ಇವಾಗ ಕಲ್ಟ್ಗೆ ಹೋಗ್ತೀವಿ, ಜೊತೆಗೆ ಜಿಮ್ಗೆ ಹೋಗ್ತೀವಿ. ನಾವು ಬೆಂಗಳೂರಲ್ಲಿದ್ದಾಗ ಇದನ್ನ ನಾವು ಒಂದು 15 kg ಇಲ್ಲ 20 kg ಡಂಬಲ್ ಇಲ್ಲ 10 kg ಡಂಬಲ್ಲು ಪ್ರಾಪರ್ ಆಗಿ ಒಂದು 1 ಮಿನಿಟೂ ಮಾಡಲ್ಲ ನಾವು. ಆಯ್ತಾ? 15 ಕೌಂಟ್ಸ್ ಇಲ್ಲ 20 ಕೌಂಟ್ಸ್ ಮಾಡಿ ಇಡ್ತೀವಿ. ಒಬ್ಬ ರೈತ 20 ಲೀಟ್ರ್ ಅಂತಂತಂದ್ರೆ ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು 25 kg ಮೇಲೆ ಇರಲ್ಲ ಇದು. 25 kg ಮೇಲೆ 15 ನಿಮಿಷ ಹಾಕ್ಕೊಂಡು ಬೆನ್ನಿಗೆ ಕಂಪ್ಲೀಟ್ ಆಗಿ ಓಡಾಡ್ತಾರೆ. ಅದನ್ನು ಔಷಧಿ ಸ್ಪ್ರೇ ಮಾಡ್ತಾರೆ. ಅದು ರೈತನ ಕೆಪಾಸಿಟಿ. ಬ್ಯಾಟ್ರಿ ಇದೆ, ಮೀಟರ್ ಇಲ್ಲ ನೋಡಿ ಸರ್, ಈ ಥರ ಬರುತ್ತೆ. ಓಕೆ. 20 ಲೀಟ್ರ್ ಡ್ರಮ್ಮು ಹಾಕೊಂಡಿದ್ದೀವಿ. ವೀಕೆಂಡಲ್ಲಿ ನೋಡಿ ನಮ್ಮ ಕೆಲಸ ಇದೆ. ನಾವು ಜಿಮ್ಗೆ ಹೋಗೋಷ್ಟಿಲ್ಲ, ಏನೂ ಇಲ್ಲ, ಇದೇ ಜಿಮ್ಮು. ಲೋಪರ್ ತಗೊಂಬಂದು ಈ ರೋಗಕ್ಕೆ ಹೊಡಿತಾ ಇರೋದು. ಹೌದು ಸರ್, ಅಲ್ವಾ? ಹೌದು ಸರ್. ಇಲ್ಲಿದೆ ಈ ರೋಗಕ್ಕೆ ಹೊಡಿತಾ ಇರೋದು. ಇವಾಗ ಅದೆಲ್ಲ ಹುಳ ತಿಂದಿರೋದು, ಕಂಟ್ರೋಲ್ ಬರುತ್ತೆ ಸರ್ ಈ ಔಷಧಿ. ಇವಾಗ ನಿಮ್ಗೆ ಬರ್ಬೇಕಾದ್ರೆ ನನಗೆ ಖುಷಿಯಾಗಿದ್ದ ವಿಷಯ ಏನಂತಂದರೆ ನಿಮ್ಮ ಕಾರ್ ಮೇಲೆ ಒಂದು ಲೈನ್ ನೋಡಿದೆ. ಸೊ ಏನು ದುಡಿದು ತಿನ್ನು ಏನೋ ಅಂತ ಮರ್ತೋಗ್ಬಿಟ್ಟಿದ್ದೀನಿ. ಆ ಲೈನ್ನ ಮತ್ತೆ ಹಾಕೋಣ. ಸೊ ಯಾರದು ಇನ್ಸ್ಪಿರೇಷನ್ ಏನು ಆ ಲೈನ್ಗೆ? ಸರ್ ನಮ್ಮ ತಮ್ಮ, ಅವರು ವೀಕ್ಲಿ ಒನ್ಸ್ ಬರ್ತಾರೆ. ಓಕೆ. ಅವರೇ ಆ ಥರ ಹಾಕ್ಸಿರೋದು. ಅವರು ವೀಕೆಂಡ್ ಫಾರ್ಮರೇನಾ? ವೀಕೆಂಡ್ ಫಾರ್ಮರ್. ಓಕೆ. ಆ ಲೈನ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಅದನ್ನೇ ಹೇಳಿದೆ, ಎಲ್ಲ ರೈತರು ಅವ್ರವ್ರ ಕಾರುಗಳ ಮೇಲೆ ಆ ಥರ ಹಾಕ್ಸಿ. ರೈತರು ಅನ್ನೋದು ಎಲ್ಲೋದನ್ನು ಗುರ್ತಿಸ್ತಾರೆ ಅಲ್ವಾ? ಹೌದು. ಕಾರನ್ನ ನೋಡಿ ಆದರೂ. ಬ್ಯೂಟಿಫುಲ್ ಪಾಯಿಂಟ್. ಶ್ರೀನಾಥ್ ಅವರೇ, ಇವಾಗ ಇದು ಎಷ್ಟು ದಿನದ ಗಿಡ ಇದು ಇವಾಗ ಸದ್ಯಕ್ಕೆ? ಸರ್ ಈಗ 2 months ಆಗಿದೆ ಸರ್ ಇದಕ್ಕೆ. ಓಕೆ. ಇದು ನಾಟಿ ಮಾಡಿ 2 months ಆಗಿದೆ. 3 ನೋಡಿ ಎಲ್ಲ ಮೊಗ್ಗು ಬಂದಿದೆ. ಈಗ ಮೊಗ್ಗು ಕಾಣಿಸ್ತಿದೆಯಲ್ಲ, ಹಾಂ, ಅದ್ರ ಮೊಗ್ಗು ಬಂದಿದೆ. ಓಕೆ. ಇನ್ನೂ ಒಂದು
1 ಮಂತ್ ಹೋಗ್ಬೇಕು ಸರ್ ಇದು. 1 ಮಂತ್ಗೆ ಕಟಾವ್ ಬರುತ್ತೆ. ಓಕೆ. ಕಟಾವ್ ಬಂದ್ಮೇಲೆ ಒಂದು 3 ಮಂತ್ಸ್ ನಾವು ಯಾವ ರೀತಿ ಕಾಪಾಡ್ಕೊಂಡು ಹೋಗ್ತೀವಿ, ಔಷಧಿ ಗೊಬ್ಬರ ಎಲ್ಲ ಕೊಟ್ಕೊಂಡು ಕಾಪಾಡ್ಕೊಂಡು ಹೋದ್ರೆ ಅಲ್ಲ ಇವಾಗ 3 to 4 ಮಂತ್ಸ್ ಕ್ರಾಪ್ ಸಿಗುತ್ತೆ ಸರ್. ಬೇಸಿಗೆಯಲ್ಲಿ ತುಂಬಾ ಕಷ್ಟ ಗಿಡನ ಕಾಪಾಡೋದು, ಸಾಯುತ್ತೆ ಅಂತಾರೆ. ನೀವು ಹೆಂಗ್ ಕಾಪಾಡಿದ್ರಿ ಇಷ್ಟು ಚೆನ್ನಾಗಿ? ಬೇಸಿಗೆನಲ್ಲಿ ಅಂತಂದ್ರೆ ಏನಿಲ್ಲ ಸರ್, ಈ ಸೆಂಟೆಲೋ, ಇದು ಸೆಂಟೆಲೋ ಅನ್ನೋದು ಜಾತಿ ಇದು. ಈ ಸೆಂಟೆಲೋಗೆ ನೀರು ಸ್ವಲ್ಪ ಕಡಿಮೆ ಬಿಟ್ಕೋಬೇಕು. ಓಕೆ. ಜಾಸ್ತಿ ಬಿಟ್ಕೊಂಡ್ರೆ ಗಿಡ ಸಾಯುತ್ತೆ. ಓಕೆ. ನಾವು ಇದಕ್ಕೆ ಲಿಮಿಟ್ ಆಗಿ ಪರ್ ಡೇ ಒಂದು 1/2 hour ಪರ್ ಎಕರ್, 1 ಎಕರೆಗೆ ಒಂದು ಅರ್ಧ ಗಂಟೆ ನೀರು ಬಿಟ್ಕೋಬೇಕು ಡೈಲಿ. ರೊಟೀನ್ ಇರುತ್ತೆ. ಅರ್ಧ ಗಂಟೆ ನೀರು ಬಿಟ್ಕೊಂಡ್ರೆ ಸಾಕು, ಜಾಸ್ತಿ ಬೇಕಾಗಿಲ್ಲ. ನನ್ನ ಪ್ರಕಾರ ಮಾಲೂರು ತಾಲೂಕಲ್ಲಿ ದಿ ಬೆಸ್ಟ್ ಇದು ಚಾಮಂತಿ ಫಾರ್ಮಿಂಗ್ ಅಂತಂದ್ರೆ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇದೆಲ್ಲ ಮಾಡ್ತಾ ಇರೋದು ಬರೀ ಯೂತ್ಸ್ನ ಮಾತ್ರ ನಾವು ಇಂಟರ್ವ್ಯೂ ಮಾಡ್ತಾ ಇದೀವಿ. ಏನಕ್ಕೆ ಅಂತಂದರೆ ಯೂತ್ಸೇ ಇನ್ಸ್ಪಿರೇಷನ್ ಆಗಬೇಕು ಪ್ರತಿಯೊಬ್ಬರಿಗೂ ಅನ್ನೋದು ನನ್ನ ದಯಾ ಏನ್ರಿ ಅದು ದೇಹೆ. ಹಾಂ, ರೈತ ದೇಶದ ಬೆನ್ನೆಲುಬು. ಗೊತ್ತಾಯ್ತಾ? ನನ್ನ ಧ್ಯೇಯ ಅದು. ನನಗೀಗ ಕ್ಲಾರಿಟಿ ಬಂತು. ಏನು ಹಬ್ಬಗಳನ್ನೆಲ್ಲ ಟಾರ್ಗೆಟ್ ಮಾಡಿ ಹಾಕಿರೋದಾ ಅಥವಾ ಏನು? ಸರ್ ನಮ್ಮ ಕ್ರಾಪ್ ಇದು ವರಲಕ್ಷ್ಮಿ ಹಬ್ಬಕ್ಕಂತ ಹಾಕಿದ್ದು. ಓಕೆ. ಬಟ್ ಲೇಟ್ ಆಗಿರೋದು, ಈ ಕ್ಲೈಮೇಟ್ ಚೇಂಜ್ ಆಗಿದೆ. ಕ್ಲೈಮೇಟ್ ಈ ರೀತಿ ಇರೋದ್ರಿಂದ, ಮುಚ್ಕೊಂಡಿರೋದ್ರಿಂದ ನಮಗೆ 3 ಮಂತ್ಸ್ಗೆ ಕ್ರಾಪ್ ಬರಲ್ಲ. ಓಕೆ. ಒಂದು 3.54 ಮಂತ್ಸ್ ಆಗುತ್ತೆ. ಓಕೆ. ಇವಾಗ ಇದು ಲೈಟ್ಸ್ ಹಾಕ್ತಾರಲ್ಲ, ನೀವು ಲೈಟ್ಸ್ ಅವಶ್ಯಕತೆ ಅಲ್ವಾ ಈ ಬೆಳೆಗೆ? ಕ್ಲೈಮೇಟ್ ಅಲ್ಲಿ ಬೇಕಾಗಿಲ್ಲ ಸರ್. ಹೌದಾ? ಲೈಟ್ಸ್ ಹಾಕಿದ್ರೆ ಆಕ್ಚುಲಿ ಇನ್ನೂ ಚೆನ್ನಾಗಿ ಬರುತ್ತೆ. ಬಟ್ ಈ ಕ್ಲೈಮೇಟ್ಗೆ ಅವಶ್ಯಕತೆ ಇಲ್ಲ. ಸೀಸನ್ ನೋಡ್ಕೊಂಡು ಲೈಟ್ಸ್ ಹಾಕ್ತಾರೆ. ಹೌದು ಸರ್. ಅಲ್ವಾ? ಓಕೆ. ಅದು ಬಿಟ್ಟು ಇವಾಗ ಯಾವ್ಯಾವ ಹಬ್ಬ ಸಿಗ್ಬೋದು ನೆಕ್ಸ್ಟ್ ನಿಮ್ಮ? ನಮಗೆ ಗಣೇಶನ ಹಬ್ಬ ಬರುತ್ತೆ, ದೀಪಾವಳಿ, ಇದು ದಸರಾ ಬರುತ್ತೆ. ದಸರಾಗೆ ಮೇಯ್ನ್ ನಮಗೆ. ದಸರಾಗೆ ಒಂದು ಜಾಸ್ತಿ ಅಂದ್ರೆ ಒಂದು ಟನ್ ಸಿಕ್ಕಿದ್ರೆ ನಮಗೆ ಸ್ವಲ್ಪ ವರ್ಕೌಟ್ ಆಗುತ್ತೆ. ಇವಾಗ ಪ್ರೆಸೆಂಟ್ ರೇಟ್ ರಘು ಏನಿದೆ? ಪ್ರೆಸೆಂಟ್ ರೇಟು 180 ಇಂದ 220 ಚೆನ್ನಾಗಿದೆ, ಈಗ ಪರವಾಗಿಲ್ಲ. ಆ ರೇಟ್ ಎಲ್ಲ ಸಿಕ್ತು ಅಂತಂದ್ರೆ ನೀವು ಎಷ್ಟು ಲಕ್ಷ ಮಾಡ್ಬೋದು? ಅದು ಹೇಳಕ್ಕಾಗಲ್ಲ ಸರ್, ಆ ರೀತಿ ಎಲ್ಲ ನಾವ್ ಹೇಳಕ್ಕಾಗತ್ತೆ ಸರ್. ಅದು ಇವತ್ತಿರುತ್ತೆ ರೇಟು, ನಾಳೆ ಬಿದ್ದೋಗುತ್ತೆ, ಮತ್ತೆ 1 ವೀಕ್ ಅಲ್ಲ ಮತ್ತೆ ರೈಸ್ ಆಗುತ್ತೆ. ಬಟ್ ಲಾಸ್ ಇಲ್ಲ ತಾನೆ ಹೂವು ಬೆಳೆಯೋರ್ಗೆ ಮಾತ್ರ? ಲಾಸ್ ಇಲ್ಲ ಸರ್. ಚೆನ್ನಾಗಿ ನಮ್ಗೇನು ಕ್ರಾಪ್ ಚೆನ್ನಾಗಿ ತೆಗಿಬೇಕು ಸರ್. ಇಳುವರಿ ಚೆನ್ನಾಗಿ ತೆಗೆದ್ರೆ ನಮ್ಗೆ ಕಡಿಮೆ ಹೋದ್ರೆ 100 ರೂಪಾಯಿ ಹೋದ್ರೂ ನಮ್ಗೆ ಜಾಸ್ತಿ ಬಂದಿರುತ್ತೆ, ಮ್ಯಾನೇಜ್ ಆಗುತ್ತೆ. ಅದ್ರಲ್ಲ ನಮಗೆ ಲಾಸ್ ಬರಲ್ಲ ಸರ್. ಇದು ಒಳ್ಳೆ ಪಾಯಿಂಟ್. ಇದು ಮಾಡೋ ಕೆಲಸ ನೀಟಾಗಿ ಮಾಡಬೇಕು. ಚೆನ್ನಾಗಿ ಮಾಡಿದ್ರೆ ಸೊ 1 kg ಬಿಡೋ 1 kg ಫಸಲು ತೆಗಿಯೋದ ಹತ್ರ 2 kg ಸಿಕ್ತು ಅಂತಾರೆ, ಅದ್ರ ರೇಟು ಈಕ್ವಲ್ ಆಗುತ್ತೆ, ಮ್ಯಾಚ್ ಆಗುತ್ತೆ. ಹಾಕಿರೋ ಬಂಡವಾಳಕ್ಕೇನು ಮೋಸ ಇಲ್ಲ ಅನ್ನೋದು ಇವ್ರ ಪಾಯಿಂಟ್. ಇದನ್ನ ಎಲ್ಲ ರೈತರು ಅಳವಡಿಸ್ಕೋಬೇಕು. ಅದಾದ್ಮೇಲೆ ಬೇರೆ ಏನ್ ಬೆಳಿತೀರಾ? ಇದು ಹೂವ ಸರ್, ಸೇವಂತಿ, ಟೊಮೆಟೊ ಇದೆ. ಓಕೆ. ಟೊಮೆಟೊ ಈಗ ನಾಟಿ ಮಾಡಿ ಒಂದು 15 days ಆಗಿದೆ. ಓಕೆ. ಎಲ್ಲ ಸ್ವಲ್ಪ ಚೆನ್ನಾಗಿ ಅಂಟ್ಕೊಂಡು ಬಂದಿದೆ. ಬಟ್ ಹೋದ್ ಬಾರಿನೇ ನೆಟ್ಟಿದ್ವಿ, ಬಟ್ ಅಷ್ಟೊಂದು ಇಳುವರಿಗೆ ಬರ್ತಿಲ್ಲ. ಎಲ್ಲ ಈಗ ವೈರಸ್ ಜಾಸ್ತಿ ಆಗ್ಬಿಟ್ಟಿದೆ ಟೊಮೆಟೊಗೆ, ಅದು ಕ್ರಾಪ್ ಚೆನ್ನಾಗಿ ಬರ್ತಿಲ್ಲ. ನಮ್ಗೊಂದು 5000 ನಾಟಿ ಮಾಡಿದ್ರೆ ಅದು ನಮ್ಗೆ ಇಳುವರಿಗೆ ಬರ್ದೆ ಒಂದು 200 ಬಾಕ್ಸ್ 300 ಬಾಕ್ಸ್ ಬರ್ತಾ ಇದೆ. ಓಕೆ. ಎಷ್ಟೇ ಔಷಧಿಗೆ ತಗೊಂಬಂದು ಹೊಡೆದ್ರೇನು ಕಂಟ್ರೋಲ್ ಆಗ್ತಿಲ್ಲ. ನಮ್ಮ ಕ್ಲೈಮೇಟೇ ಆಗಿದೆ. ಓಕೆ. ಅಂದ್ರೆ ಕೋಲಾರ ಡಿಸ್ಟಿಕ್ ಅಲ್ಲಿ ಆಕ್ಚುಲಿ ಟೊಮೆಟೊ ಫೇಮಸ್ ಬೆಳೆಯೋದ್ರಲ್ಲಿ. ಬಟ್ ಟೊಮೆಟೊಗೆ ಜಾಸ್ತಿ ಕಷ್ಟ ಐತೆ ಬೆಳೆಯೋದಕ್ಕೆ ಇಲ್ಲಿ. ಇಲ್ಲ ಸರ್, ಇಲ್ಲ. ಅದು ಬಿಟ್ಟು ನಾನು ಕೇಳ್ಪಟ್ಟೆ ಬರ್ಬೇಕಾದ್ರೆ ರೋಡಲ್ಲಿ ಒಂದು ಹಂಗೆ ಬ್ಲೈಂಡ್ ಆಗಿ ಒಂದು ಎನ್ಕ್ವೈರಿ ಮಾಡ್ಬೇಕಾದ್ರೆ ಇನ್ನು ಕೋಳಿ ಫಾರ್ಮಿಂಗ್ ಎಲ್ಲ ಏನೋ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಅದ್ರ ಬಗ್ಗೆ ಏನಾದ್ರು? ಸರ್, ಕೋಳಿ ಫಾರ್ಮ್ ಮಾಡ್ಬೇಕಂತ ಮಾಡಿದೀನಿ, ಶೆಡ್ಗೆಲ್ಲ ರೆಡಿ ಇದೆ. ಓಕೆ. ಅದರಿಂದ ನಾವು ಕೆಲಸ ಬಿಡ್ಬೇಕಾಗುತ್ತೆ. ಅಂದ್ರೆ 24 hours ಇಲ್ಲಿ ಇರಬೇಕು, ಕಾಯ್ಬೇಕು. ಬೇರೆ ಅವ್ರನ್ನ ಇಡ್ತೀವಿ, ಅವರಿಂದ ಮಾಡ್ತೀವಿ ಅಂತಂದ್ರೆ ಅದು ವರ್ಕೌಟ್ ಆಗಲ್ಲ. ನಾವ್ ಇಟ್ಬಿಟ್ಟು ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಂದ್ರೆ ಅದು ಮಾಡಕ್ ಆಗಲ್ಲ. ಅದಕ್ಕೆ ನಾವೇ ಅಲ್ಲಿ ಕೆಲಸ ಬಿಟ್ಟು ಇಲ್ಲಿ ಕೋಳಿ ಫಾರ್ಮ್ ರನ್ನಿಂಗ್ ಮಾಡ್ಬೇಕು ಅನ್ಕೊಂಡಿದೀನಿ. ಶೆಡ್ಗೆಲ್ಲ ರೆಡಿ ಇದೆ, ಬಟ್ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಅದು ಕುದುರ್ಕೋಬೇಕು ಸರ್. ಬೇರೆ ಇದು ಬಿಟ್ಟು ಟೊಮೆಟೊ ಮಾಡ್ತಾ ಇದ್ದೀರಾ, ಚಾಮಂತಿ ಇದೆ, ಕೋಳಿ ಫಾರ್ಮ್ ರೆಡಿ ಇದೆ, ಆ್ಯಂಡ್ ಅದಕ್ಕೆ ಸ್ವಲ್ಪ ಟೈಮ್ ತಗೋತಾ ಇದ್ದೀರಾ. ಅದು ಬಿಟ್ಟು ಬೇರೆ ಏನಾದ್ರು ಮಿಲ್ಕು ಇಲ್ಲ ಸಿಲ್ಕು ಆ ಥರ? ಅದು ಇದೆ, ಮಾಡ್ತೀವಿ. ಒಂದು 3 ಹಸು 4 ಹಸು ಇದೆ. ಅದ್ರಲ್ಲಿ ನಮ್ಮ ತಂದೆ ತಾಯಿ ಇದ್ದಾರೆ. ಬೆಳಗ್ಗೆ ಅವರು ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಬಂದು ಮತ್ತೆ ಇದೆಲ್ಲ ಹುಲ್ಲು ಎಲ್ಲ ಮತ್ತೆ ಮೇವುಗೆಲ್ಲ ನೋಡ್ತಾರೆ ಹಸುಗೆ. ನೋಡ್ಬಿಟ್ಟು ನೀರೆಲ್ಲ ಇಟ್ಬಿಟ್ಟು ಹಸುಗೆ, ಆಮೇಲೆ ಮೇವುಗಳು ನೋಡ್ಕೊಂಡು ಮತ್ತೆ 3 ಹಸು ಇದೆ. ಅದರಲ್ಲಿ
2 ಇನ್ನೂ ಮಿಲ್ಕ್ ಕೊಡ್ತಾ ಇಲ್ಲ ಈಗ Okay. ಹಾಲು. 1 ಕೊಡ್ತಾ ಇದೆ. ಒಂದು ಹಸುಗೆ ಈಗ ಒಂದು 10 ರಿಂದ 12 ಲೀಟರ್ ಹಾಲು ಕೊಡ್ತಾ ಇದ್ದೀವಿ. ಓಕೆ, ಇವಾಗ 22-25 ಲೀಟರ್. ಇವಾಗ 12 ಹಸುನು ಕೊಡೋಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದು 75 ಲೀಟರ್, 75 ಅಂತಂದ್ರೆ ಇಲ್ಲ ಸರ್, ಒಂದು 60-70 ಲೀಟರ್ ಅಷ್ಟಾದ್ರೂ ಆಗುತ್ತೆ. ಪರ್ ಡೇ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಒಬ್ಬ ರೈತ ಅವ್ರ ಫ್ಯಾಮಿಲಿಯಲ್ಲಿ ವ್ಯವಸಾಯ ಮಾಡ್ತಾರೆ, ಜೊತೆಗೆ ಹಾಲೂ ಬರ್ತಾ ಇದೆ, ಅಂದರೆ ಹಸುಗಳ ಸಾಗಾಣಿಕೆ ಮಾಡ್ತಾ ಇದ್ದಾರೆ, ಜೊತೆಗೆ ಕೋಳಿ ಫಾರ್ಮ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಪ್ಲ್ಯಾನ್ ಆಗಿದೆ ಆಲ್ರೆಡಿ, ಅದದ್ದು ನೆಕ್ಸ್ಟ್ ವಿಡಿಯೋ ಮಾಡೋಣ ಕೋಳಿಗಳು ಅವ್ರು ಬಿಟ್ಟಾದ್ಮೇಲೆ. ಸೊ ಈ ಥರ ಮಲ್ಟಿ ಅಂದರೆ ತುಂಬ ಕಡೆಯಿಂದ ರೆವಿನ್ಯೂ ತೆಗಿಯೋದು ಒಬ್ಬ ರೈತನ ಕಡೆಯಿಂದನೇ ಸಾಧ್ಯ. ನಿನ್ ಮೈಂಡ್ ಅಲ್ಲೇ ಲೆಕ್ಕ ಹಾಕ್ಬಿಟ್ಟ. ಒಬ್ಬ ಬಿಸ್ನೆಸ್ ಮ್ಯಾನ್ ಆದನು ಒಂದು ಬಿಸ್ನೆಸ್ನ ಮೇಂಟೈನ್ ಮಾಡ್ತಾನೆ, ಒಬ್ಬ ರೈತ ಆದನು ಪ್ರತಿಯೊಂದು ಹಾಲು ಮಾಡ್ತಾನೆ, ಈ ಕಡೆ ಬೆಳೆ ಮಾಡ್ತಾನೆ, ಆ ಕಡೆ ಫಾರ್ಮ್ ಮಾಡ್ತಾನೆ, ಕೋಳಿ ಫಾರ್ಮು, ಪ್ರತಿಯೊಂದೂ. ಸೊ ರೈತ ಒಬ್ಬನೇ ಮಾಡೋದಕ್ಕಾಗೋದು, ಅದಕ್ಕಾಗಿ ನೀವೆಲ್ಲರೂ ರೈತರಿಗೆ ಸಪೋರ್ಟ್ ಮಾಡಬೇಕು ಅಲ್ವಾ? ಹೌದು ಸರ್. ತುಂಬಾ ಥ್ಯಾಂಕ್ ಯು ನಿಮ್ಮನ್ನ ಮೀಟ್ ಮಾಡಿದ್ದಕ್ಕೆ, ಅಂಡ್ ತುಂಬಾ ವ್ಯಾಲ್ಯೂಬಲ್ ಥಿಂಗ್ಸ್ನ ಹೇಳಿದ್ದೀರಾ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ನಿಮ್ಮಿಂದ ಒಂದಷ್ಟು ನಾಲೆಡ್ಜ್ ಶೇರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಬೆಳೆ ಎಲ್ಲ ಚೆನ್ನಾಗಾಗಲಿ, ಒಳ್ಳೆ ರೇಟ್ ಸಿಗಲಿ, 500 ರೂಪಾಯಿ 600 ರೂಪಾಯಿ kg ಹೋಗಲಿ, ರೈತರು ಇನ್ನಷ್ಟು ಮೇಲೆ ಬೆಳಿಬೇಕು ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಟ್ ಬಾ